ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಆತ್ಮೀಯರೇ. ದಿತ್ವ ಚಂಡಮಾರುತ ಭೀಕರ ಪರಿಣಾಮ ದಕ್ಷಿಣ ಏಷ್ಯಾದ ಮೇಲೆ, ಇಂಡೋನೇಷ್ಯಾದಲ್ಲಾಗಿರ್ಬೋದು, ಶ್ರೀಲಂಕಾದಲ್ಲಾಗಿರ್ಬೋದು, ಭಾರತದ ನಮ್ಮ ತಮಿಳುನಾಡಿನಲ್ಲಾಗಿರ್ಬೋದು, ಯಾವ ರೀತಿಯಾಗಿ ಹೊಡೆತ ಕೊಟ್ಟದಪ್ಪ ಅಂದ್ರೆ, ತಮಿಳುನಾಡಿನಲ್ಲಿ ಈಗಾಗಲೇ ಒಂದು ಅಂದಾಜಿನ ಪ್ರಕಾರ 57,000 ಹೆಕ್ಟೇರ್ ಅಥವಾ ಇನ್ನೂ ಹೆಚ್ಚಿಗೆ ಈ ಮಳೆಯಿಂದಾಗಿ, ಬಿರುಗಾಳಿಯಿಂದಾಗಿ, ಸಮುದ್ರ ಹೊಡೆತದಿಂದ ಕರಾವಳಿ ಪ್ರದೇಶ ಎಲ್ಲ ನಲಿ ಹೋಗಿಬಿಟ್ಟದ. 3 ಜನರ ಸಾವು ಇಲ್ಲಿವರೆಗೆ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ನೂ ಅನೇಕರು ಲೆಕ್ಕಿಲ್ಲದಷ್ಟು, ನಾಗಪಟ್ಟಣಂ ಆಗಿರ್ಬೋದು, ತಿರುವರೂರು ಆಗಿರ್ಬೋದು, ಮೈಲಾಡುತುರೈನ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೂ ಉಳಿದ ಬೇರೆ ಬೇರೆ ಕೃಷಿ ಭೂಮಿಗಳು ಸಾಕಷ್ಟು ಚೆನ್ನಾಗಿವೆ. ಜನಕ್ಕೂ ಪೆಟ್ಟು ಬಿದ್ದದ. ಇನ್ನು ಶ್ರೀಲಂಕಾದ ಬಗ್ಗೆ ಅಂತ ಮಾತಾಡೋ ಹಾಗಿಲ್ಲ. ಶ್ರೀಲಂಕಾ ದೇಶದ ಬಗ್ಗೆ ಪಾಪ 333 ಸಾವು, ಇನ್ನೂ ಹೆಚ್ಚಾಗಿದ್ದ ಕಡೆ ಕಡಿಮೆ ಆಗಿಲ್ಲ. ಒಂದು ಅಂದಾಜು ಮಾಡ್ತಾ ಇದ್ದಾರೆ ಇವತ್ತಿಗೂ. ಭೀಕರ. ಅದರಲ್ಲೂ ಒಂದು ಇಳಕಲಿಗಿದ್ದಂಥ ಕೊಲಂಬಸ್ ಸುತ್ತಮುತ್ತ ಎಲ್ಲ ಮನೆಗಳು ಇವತ್ತು ನೀರು ಎಲ್ಲಿ ಬೇಕಾದ್ರೆ ನೀರು ಈ ಪರಿಸ್ಥಿತಿ ಬೇಕಾದ್ರೆ. ಇಂಡೋನೇಷ್ಯಾದಲ್ಲಿ ಅದೇ ಪರಿಸ್ಥಿತಿ. ಅಂದ್ರೆ ಈ ದಕ್ಷಿಣ ಏಷ್ಯಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾದಲ್ಲೇ ಈ ಬಿರುಗಾಳಿ, ಅದು ಸಮುದ್ರ ತೀರದಲ್ಲೇ, ಈ ಸಮುದ್ರದಿಂದ ಏಳುವಂಥ ಒಂದು ಭಯಂಕರವಾದ ಗಾಳಿ ಇವತ್ತು ಹೊಡೆತ ತಿಂತಾ ಇದ್ದಾರೆ. ಇವೆಲ್ಲ ದೇಶಗಳನ್ನ ಇವತ್ತು ಸಹಜವಾಗಿ ಅಭ್ಯಾಸ ಮಾಡಿದಾಗ ನಮ್ಮ ಭಾರತನ ಹಿಡ್ಕೊಂಡು, ಇನ್ಕ್ಲೂಡಿಂಗ್ ಆಫ್ ಅವರ್ ಕಂಟ್ರಿ ಹಿಡ್ಕೊಂಡು, ಇವೆಲ್ಲ ಪಾಪ ಇವತ್ತು ನಲಿಗೆ ಹೋಗ್ತಾ ಇದೆ. ಒಂದು ಏನು ಬಿರುಗಾಳಿ ಬಂತು, ಬಾಂಗ್ಲಾದೇಶ ನಲಗ್ತದೆ, ನಮ್ಮ ತಮಿಳುನಾಡು ನಲಗ್ತದೆ, ಆಂಧ್ರ ನಲಗ್ತದೆ, ಇವೆಲ್ಲ ನಲಗ್ತಾವೆ. ಈಗ ಭಾಳ ಹೊಡ್ತಾ ಬಿಡ್ತಾವೆ. ಈ ಕಡೆಯಿಂದ ಬಂದರೂ ಕೇರಳನ ಹೊಡ್ತಾ ಬೀಳ್ತಾವೆ. ಇವಾಗೆಲ್ಲ ನಮ್ಮಲ್ಲಿ ಪೂರ್ವ ಸ್ಥಿತಿಗಳು ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಂಥ ಚಂಡಮಾರುತ ಜಿತ್ವ ಇರ್ಬೋದು, ಮತ್ತೊಂದಿರಲಿ, ಮುಗಿದೊಂದಿರಲಿ, ಇವು ಬಂದಾಗ ನಮ್ಮನ್ನು ನಾವು ರಕ್ಷಣೆ ಹೆಂಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನಿಸೋದು ಇವತ್ತು ಹೇಳೋದು ಕಷ್ಟ ಅದ. ಇವತ್ತು ನೋಡಿರಿ, ಯುರೋಪಿಯನ್ ದೇಶಗಳು ಮುಂದುವರೆದ ತಮ್ಮ ದೇಶಗಳು ಹೆಂಗೆ ಕಟ್ಕೊಂಡಿದ್ದಾರೆ. ಥೇಮ್ಸ್ ನದಿ ಇಂಗ್ಲೆಂಡಿದ್ದು ಅದ್ಭುತವಾಗಿ ಕಟ್ಕೊಂಡಿದ್ದಾರೆ. ಅದು ದೊಡ್ಡ ನದಿ, ಅದು ಅಲ್ಲಿ ಪ್ರವಾಹ ಬರ್ತದೆ, ಎಲ್ಲನೂ ಬರ್ತದೆ. ಪ್ರವಾಹ ಹೆಂಗೆ ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು, ಆ ನದಿಯ ಒಂದು ಯೋಚನೆಗಳನ್ನು ನಾವು ಇವತ್ತು ಅಭ್ಯಾಸ ಮಾಡಬೇಕಾಗಿದೆ. ಅಲ್ಲೂ ಬರ್ತದೆ ಬಿರುಗಾಳಿ. ಯುರೋಪ್ ಖಂಡದಲ್ಲೂ ಅದ, ಅಮೇರಿಕಾದಲ್ಲೂ ಅದ, ಇಲ್ಲ ಅಂತಲ್ಲ. ಆದರೆ ಅವರು ಅದನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಆ ದಿಶೆಯಲ್ಲಿ ಒಂದಿಷ್ಟು ಯಶಸ್ವಿ ಆಗಿದ್ದಾರೆ. ಆದರೆ ನಮ್ಮ ಈ ಬಡ ದೇಶ ಹೇಳಿ ಪಾಪ ಆಗ್ತಾಯಿಲ್ಲ. ಭಾಳ ತೊಂದರೆ ರೀ. ಬಾಂಗ್ಲಾ ಅಂತ ಮೇಲಿನ ವರ್ಷಕ್ಕೆ ಮಿದ್ದೆ ಇರ್ತದೆ. ಯಾಕಂದರೆ ಎರಡೂ ಬಂಗಾಳ ಕೊಲ್ಲಿ ಏನು ಬಿರುಗಾಳಿ ಹೇಳ್ತದೆ, ಪೂರ್ವದಿಂದ ಬರಲಿ, ಪಶ್ಚಿಮದ ಬರಲಿ, ದಕ್ಷಿಣದ ಬರಲಿ, ಹೊಡೆತ ಕೊಡ್ತಾವೆ. ಜನ ತಮ್ಮ ಜೀವ ಬಿಡ್ತಾರೆ. ಲೆಕ್ಕಿಲ್ಲ. ಜನರ ಜೀವಕ್ಕೇನು ಬೆಲೆ ಇಲ್ಲ ಅನ್ನೋಂಗೆ ಆಗೋಗ್ಬಿಟ್ಟದು. ನಮ್ಮ ಸರ್ಕಾರಗಳು ಕೇವಲ ಈ ಎಲ್ಲ ಯಾವುದೇ ಸರ್ಕಾರ ಇರಲಿ, ಎಲ್ಲ ನಮ್ಮ ಹೆಚ್ಚು ಕಡೆ ಬಡ ದೇಶಗಳಿಗೂ ಇಲ್ಲಿ ಸರ್ಕಾರಗಳು ಏನಾಗಿದ್ದಾವಪ್ಪ ಅಂದ್ರೆ, ಹೆಂಗೆ ಪರ್ಸೆಂಟೇಜ್ ಹೆಂಗೆ ತಿನ್ನೋದು, ಆಯ್ಕೆ ಹೆಂಗೆ ಮಾಡೋದು, ತಮ್ಮ ಎದುರಾಳಿಗಳು ಹೆಂಗೆ ನಾವು ಬದುಕಿ ಸರಿಸೋದು, ದುಡ್ಡು ಕೊಟ್ಟು ಇನ್ನೇನೋ ಮಾಡಿ ಬೆದರಿಸಿಯೋ ಯಾವ ರೀತಿ ಮತ ಹಾಕಿಸ್ಕೊಳ್ಳೋದು, ಆಳೋದು, ಡಿಕ್ಟೇಟರ್ ಹೆಂಗಾಗೋದು, ಇದ್ರ ಬಿಟ್ಟು ಮತ್ತೊಂದು ಇಲ್ಲವೇ ನಮ್ಮಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನಕ್ಕೆ ಒಳ್ಳೇದು ಮಾಡಬೇಕು, ಅವ್ರ ಬದುಕು ಕಟ್ಟಬೇಕು, ಮಾಡಬೇಕು. ಇವತ್ತಿನ ಯಾವ ನಾಯಕನಲ್ಲೂ ಇಲ್ಲ ಏನೋ ಅನ್ನೋಷ್ಟು ಇನ್ನೂ ಅನಿಸ್ತದ. ಮನಮೋಹನ್ ಸಿಂಗ್ಗಳಂತ ಒಳ್ಳೆ ವ್ಯಕ್ತಿ ಬಂದ್ರೆ ನಮ್ಮಲ್ಲೇ ಬಂದು ಪಾಪ ಅದನ್ನು ಮಾಡಲಿಕ್ಕೆ ಹೋದರು. ಓಪನ್ ಮಾರ್ಕೆಟ್ ಮಾಡಿದ್ರೆ ಎಲ್ಲರೂ ಉದ್ಯೋಗ ಸಿಗ್ಬೋದು ಅಂತ ಏನು ಮಾಡಿದ್ರು. ಯಾಕೆ ಅದೇ ಪೂರ್ವದಲ್ಲೇ ನಮ್ಮ ನೆಹರು ಅವ್ರು ಮಿಕ್ಸ್ಡ್ ಎಕಾನಮಿ ಮಾಡಿ ಏನೋ ಒಂದು ಮಾಡಲಿಕ್ಕೆ ಹೋದರು, ಅದು ಆಗಲಿಲ್ಲ. ಅಲ್ಲಿ ಅಧಿಕಾರಶಾಹಿ ವರ್ಗದವರು ಇಡೀ ದೇಶದ ಅರ್ಥವ್ಯವಸ್ಥೆನ ಹಾಳು ಮಾಡಿ ಹೋಗ್ಬಿಟ್ರು. ನೆಹರು ಅವರು ವಿಚಾರ ಮಾಡಲೇ ಇಲ್ಲ, ಗಾಂಧಿ ಯಾಕೆ ಹೇಳಿದರು ಅನ್ನುವಂಥ ಮಾತನ್ನು. ಈ ಮನಮೋಹನ್ ಸಿಂಗ್ರು ಅದನ್ನು ಮಾಡಿದರು. ಇವೆಲ್ಲ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು ಇಂಡೋನೇಷ್ಯಾ ಇರಲಿ, ಶ್ರೀಲಂಕಾ ಇರಲಿ, ಏನಪ್ಪ ಇಂಡೋನೇಷ್ಯಾ ಅಂತ ವೇಶ್ಯಾವೃತ್ತಿ ಕೇಂದ್ರ ಆಗಿಬಿಟ್ಟದಲ್ಲೇ. ಕಾಳರು, ಲೂಟಿಕೋರು. ಇವತ್ತು ನೋಡಿ, ಒಂದು ಪ್ರವಾಹ ಬಂದ ತಕ್ಷಣ ಇಂಡೋನೇಷ್ಯಾದಾಗ ಲೂಟಿಕೋರು ಎಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅಂದ್ರೆ ಪರಿಸ್ಥಿತಿ ಆರ್ಥಿಕವಾಗಿ ಅಷ್ಟು ಅಭದ್ರತೆ ಕಾಡ್ಲಿಕ್ಕೆ ನಮಗಂದು. ಒಬ್ಬ ವ್ಯಕ್ತಿ ತುಡುಗಾಗ್ತಾನೆ, ಒಬ್ಬ ವ್ಯಕ್ತಿ ಹೆಣ್ಮಗಳು ವೇಶ್ಯ ಆಗ್ತಾಳೆ, ಮತ್ತೇನೂ ಆಗ್ತಾಳೆ. ಅದರ ಕಾರಣ ಏನು? ಅದಕ್ಕೆ ಕಾರಣ ಕೇವಲ ಸೋಷಲ್ ಸಿಸ್ಟಮ್ ಅಷ್ಟೇ ಅಲ್ಲ, ಆರ್ಥಿಕ ಪರಿಸ್ಥಿತಿ ದಿವಾಳಿ ಇದ್ದಂಥದ್ದು. ಅದನ್ನು ಅಂಬೇಡ್ಕರ್ ಅವ್ರು ಹೇಳಿದಂಥ ಮಾತನ್ನು ಭಾಳ ನೆನಪಲ್ಲೇ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಇಲ್ಲಪ್ಪ, ನಮ್ಮಲ್ಲಿ ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲವೋ ಅಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಸಮಾನನ. ಎಲ್ಲ ದೇಶದ ಪರಿಸ್ಥಿತಿ ಅಷ್ಟೇ ಇವು. ದಕ್ಷಿಣ ಏಷ್ಯಾ ತೊಗೊಳ್ರಿ, ಯಾವ ದೇಶ ತೊಗೊಳ್ರಿ ನೀವು, ಬಾಂಗ್ಲಾ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾಲ್ದೀವ್ಸ್ ತೊಗೊಳ್ರಿ, ಮ್ಯಾಲೆ ನೇಪಾಳಕ್ಕೆ ಹೋಗ್ರಿ, ಬೇಡ ಇತ್ತು ಮತ್ತು ಬಂದು ಮಯನ್ಮಾರ್ಗೆ ಬರ್ರಿ, ಇಂಡೋನೇಷ್ಯಾಕ್ಕೆ ಹೋಗ್ರಿ, ಮಲೇಷ್ಯಾಕ್ಕೆ ಹೋಗ್ರಿ, ಜಪಾನ್ ಅಂದ್ಬಿಟ್ಟು ಉಳಿದೆಲ್ಲ ದೇಶಗಳು, ಫಿಲಿಪೀನ್ಸ್ಗೆ ಹೋಗ್ರಿ, ಎಲ್ಲೂ ಹಿಂಗೆ ಬಿರುಗಾಳಿ. ಇದಕ್ಕೇನು ಪರಿಹಾರ ಏನಂತ ಇದಕ್ಕೆಲ್ಲ? ಯಾಕಂದರೆ ಸಮುದ್ರ ನರಗಿದ್ದಾವೆ, ದ್ವೀಪಗಳಿದ್ದಾವೆ, ಕೆಲವೊಂದು ಪರ್ಯಾಯ ದ್ವೀಪಗಳಿದ್ದಾವೆ, ಮತ್ತೇನು ಅದಾವೆ ಎಲ್ಲನೂ ಪಾಪ ಇದು ಪರಿಸ್ಥಿತಿ. ಸಮುದ್ರ ಏಕಾಏಕಿ ನಮಗೆ ಸುನಾಮಿಗಳನ್ನು ದೊಡ್ಡ ಹೊಡ್ತದ್ರೆ ಸುನಾಮಿಗಳು.
ಇದರಿಂದ ಹೆಚ್ಚಿಗೆ ತನ್ನಂತ ಪ್ರೊಟೆಕ್ಷನ್ ಮಾಡಿಕೊಂಡಂಥ ದೇಶ ಯಾವುದಿದ್ರೆ ಅದು ಜಪಾನ್. ಅಲ್ಲಿ ಭಾಳ ಭೂಕಂಪ ಆಗ್ತಿತ್ತು, ಮತ್ತೇನೂ ಆಗ್ತಿತ್ತು. ಆದರೆ ನಿರಂತರ ಹೋರಾಟಗಾರರು ಅವರು ಎಚ್ಚರದ ದಿನ ತಮ್ಮದು ಎಷ್ಟು ಸಾಧ್ಯ ಈ ಒಂದು ಏನದ ನೈಸರ್ಗಿಕ ಒಂದು ತೊಂದರೆ ಕೊಡುವಂಥ ಪರಿಸ್ಥಿತಿ ಇದೆಯಲ್ಲ ಅದರದ್ದು ಭಾಳಷ್ಟು ನಾನು ಅಂದಾದ್ರೆ ಒಂದು 90% ಅದ್ರಾಗ ವಿನ್ ಆಗಿದ್ದಾರೆ ಅವರು. ಯಾಕೆ ವಿನ್ ಆದರು? ಇದನ್ನ ಅಭ್ಯಾಸ ನಾವು ಮಾಡ್ತಾನೆ ಇಲ್ಲ, ನಮ್ಮ ಸರ್ಕಾರಗಳು ಮಾಡ್ತಾಯಿಲ್ಲ, ನಾವು ಮಾಡ್ತಾಯಿಲ್ಲ. ನಾವು ವಿಶ್ವಗುರು ಅಂತ ಹೇಳ್ಕೊಳ್ತೀವಿ ಅಷ್ಟ. ನಾವು ವಿಶ್ವಗುರು ಹೌದು ಅಲ್ಲೊಂದು ಸಂಶಯ ಬರ್ಲಿಕ್ಕತ್ತದೆ. ಇವತ್ತು ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದೆ ರೀ? ಅಮೇರಿಕದವರು, ಜಪಾನ್ದವರು, ಯುರೋಪ ದೇಶದ, ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಯುರೋಪ ದೇಶಗಳ ಜನ ನಮ್ಮಲ್ಲಿ ಕಲೀಲಿಕ್ಕೆ ಬರ್ತಾಯಿದ್ದಾರೆ. ನಮ್ಮ ಕಡೆ ನೋಡೋದಿಲ್ಲ ರೀ ಅವರು. ಇದು ನಾವು ತಿಳ್ಕೊಬೇಕು. ಸುಮ್ಮನೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ. ಇವೆಲ್ಲ ಇವತ್ತು ನೋಡ್ರಿ ಇವೆಲ್ಲ ಬರ್ತಾಯಿದ್ದಾವೆ. ಇವು ಹೆಚ್ಚು ಕಡಿಮೆ ಯುರೋಪ್ ಖಂಡ ಮತ್ತು ಅಮೇರಿಕ ಮತ್ತು ಜಪಾನ್, ಇವು ಇನ್ಕ್ಲೂಡಿಂಗ್ ಆಫ್ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳು 8. ಆ 8 ದೇಶಗಳು ಇಂಥ ಏನು ದಾಳಿಗಳಿದ್ದಾವೆ, ನೈಸರ್ಗಿಕ ದಾಳಿಗಳು ಭಾಳಷ್ಟು ಕಡಿಮೆ ಇದ್ದಾವೆ. ಮಿನಿಮಮ್ ನಾನು ಅಂದಾದ್ರೆ 95% ಅಲ್ಲಿ ಕಡಿಮೆ ಇದೆ. ಇನ್ನು 5% ಅದು ಮತ್ತೆ ತಪ್ಪಿಸ್ಲಿಕ್ಕೆ ಆಗಲಿಕ್ಕೆ ಆಗ್ತಾಯಿಲ್ಲ. ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು, ಬಿಡ್ತಾ ಇಲ್ಲ. ಆ ದಿಶೆಯಲ್ಲಿ ನಮ್ಮವ್ರು ಎಂದು ನಾವು ಮುಂದೆ ಹೋಗೋದು ಅಂತ. ಇಂಡಿಯಾದಲ್ಲಿ ಈಗಾಗಲೇ 3-4 ಜನ ಸತ್ತಿರಿ, ಇವತ್ತು ಮತ್ತೆ ಹೆಚ್ಚಾಗಿರ್ಬೇಕು, ಮತ್ತು 10-20 ಜನ ಸತ್ತಿದ್ರು. ಗೊತ್ತಿಲ್ಲ, ಇಲ್ಲೊಂದು ಮಾದಷ್ಟು ಸೆಕೆಂಡ್ ಹೈಡ್ ಮಾಡ್ತೀವಿ ನಾವು. ಅದನ್ನು ಹೇಳುವಂಗಿಲ್ಲ, ಅದನ್ನು ತಿಳಿಸೋಂಗಿಲ್ಲ. ಸರ್ಕಾರ ಜನಕ್ಕೆ ತಿಳಿಸುವ ಪ್ರಯತ್ನ ಭಾಳ ಕಡಿಮೆ. ಶ್ರೀಲಂಕಾದಲ್ಲಿ 333-400 ಈಗ ಅಂತ ಇದ್ದಾರೆ. ಎಷ್ಟಾಗಿದೆ ಯಾರಿಗೂ ಗೊತ್ತಲ್ಲಿ ಪರಿಸ್ಥಿತಿ. ಅಲ್ಲಿ ಸರ್ಕಾರಗಳು ಯಾವ ಶಕ್ತಿ ಉಳಿದಿಲ್ಲ ಇವತ್ತು. ಅವ್ರು ಬರೀ ಅವ್ರು ಬದುಕಿಸೋದು ಕಷ್ಟ ಆಗ್ಯದ. ಶ್ರೀಲಂಕಾ ಆಗಿರಿ, ಇಂಡೋನೇಷ್ಯಾ ಆಗಿರಿ, ಹೇಳಿ ನೀವು ಮಲೇಷ್ಯಾ, ಇವೆಲ್ಲವೂ 1 ಅಲ್ಲ 2 ಅಲ್ಲ 3 ಅಲ್ಲ, ಇವೆಲ್ಲ ದೇಶಗಳ ಪರಿಸ್ಥಿತಿ ಒಂದೇ ರೀತಿ ಆಗ್ಯದ. ಹೀಗಾಗಿ ಇವತ್ತು ಚೈನಾ ಅಂತ ದೇಶದಿಂದ ಸಾಲದಲ್ಲಿದ್ದೀವಿ. ಇವತ್ತು ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಅದರಲ್ಲೂ ಮುಂದುವರೆದ 8 ದೇಶಗಳಿರ್ಬೋದು. ಅವ್ರ ಬಂದು ನಾವು ಏನಾಗಿದೆ, ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂದರೆ ಸಾಲ ತರೋದು, ಇವೆಲ್ಲ ಫ್ರೀ ಗ್ಯಾರಂಟಿಗಳನ್ನು ಹಂಚೋದು, ಸರ್ಕಾರ ನಡೆಸ್ಕೊಂಡು ಹೋಗೋದು, ಇವರು ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ ನಾವು. ನೋಡಿರಿ, ನಮ್ಮದು 1947 ಆಯಿತು, ಅದು ಹೆಚ್ಚು 1945 ಅದು ಕಮ್ಯುನಿಸ್ಟ್ ದೇಶ ಆಯಿತು ಚೈನಾ. ಇವತ್ತು ಪ್ರತಿ ವರ್ಷವೂ $1 ಟ್ರಿಲಿಯನ್ ಗಳಿಸಿದ್ರೆ ಅದು. ಹೀಗಾಗಿ ಎಲ್ಲರಿಗೂ ಉದ್ಯೋಗ ಅಲ್ಲೇ, ಎಲ್ಲರಿಗೂ ಉದ್ಯೋಗ ಇಲ್ಲಂತಲ್ಲ, ಬಡತನ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ತಿಂತದ್ದಲ್ಲ, ಮ್ಯಾನುಫ್ಯಾಕ್ಚರ್ದಾಗ ಅಗದಿ ಮುಂದದ, ಅಮೇರಿಕದ ಮುಂದದ. $24 ಟ್ರಿಲಿಯನ್ ಆದಾಯ ಅಮೇರಿಕದಿದ್ದರೆ ಇವರು $18 ಟ್ರಿಲಿಯನ್ ಚೈನಾದದ. ಅತ್ಯಂತ ಹಿಂದುಳಿದ ದೇಶ ಇದು. ಇವತ್ತು ಆಗೋದು ಕಾರಣ ಏನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ, ಮ್ಯಾನುಫ್ಯಾಕ್ಚರಿಂಗ್. ಹಂಗೆ ನಮ್ಮಲ್ಲಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ನಮ್ಮ ಸರ್ಕಾರ ಯಾವುದೇ ಇರಲಿ, ನೆಹರೂರಿಂದ ಹಿಡಿದು ಇವತ್ತು ಮೋದಿಯವರೆಗೆ, ಕೆಂಗಾಲ್ ಹನುಮಂತಯ್ಯನ ಹಿಡ್ಕೊಂಡು ಇವರು ಸಿದ್ದರಾಮಯ್ಯನವರೆಗೆ, ಇವರೆಲ್ಲರೂ ಕೇವಲ ಇವತ್ತು ಎಂಥದ್ದು ಬಂದು ನಮ್ಮ ಚರ್ಮ ರಕ್ಷಣೆ, ನಾವು ಹೆಂಗೆ ಬೆಳಿಬೇಕು, ನಾವು ರಾಜಕೀಯ ಹೆಂಗೆ ಬೆಳಿಬೇಕು ಅನ್ನೋದು ವಿಚಾರ ಇದ್ದಾಗ ವಿನಃ ನಮ್ಮ ಉದ್ಯೋಗ ಸೃಷ್ಟಿ ಹೆಂಗೆ ಮಾಡಬೇಕು, ಪ್ರತಿಭೆಗೆ ಮುಟ್ಲಿಕ್ಕೆ ಸಾಧ್ಯತೆ, ಕೃಷಿ ರಂಗದಾಗ ಸಾಧ್ಯತೆನೋ ಇಲ್ವೋ, ನಾವು ಟೆಕ್ನಿಕಲ್ ಆಗಿ ಸೌಂಡ್ ಇದ್ದೀವ, ಅಮೇರಿಕಾದಷ್ಟು ನಾವು ಟೆಕ್ನಿಕಲ್ ಮುಂದುವರಲಿಕ್ಕೆ ಸಾಧ್ಯತೆನ, ತಾಂತ್ರಿಕವಾಗಿರಿ ಮತ್ತೇನೋ ಆಗಲಿ, ಇವೆಲ್ಲ ವಿಚಾರ ಮಾಡಬೇಕಾಗಿದೆ. ನಾವು ಸಂಶೋಧನೆ ದುಡ್ಡು ಖರ್ಚು ಮಾಡೋದಿಲ್ಲ. ಎಜುಕೇಷನ್ಗೆ 2% ಖರ್ಚು ಮಾಡ್ತೀವಿ, ಮುಂದೆ ಅದರ ಸಂಶೋಧನೆ ಮತ್ತು ಅದಕ್ಕೆ ಕೊಟ್ಟೆ ಖರ್ಚು ಇಲ್ಲ ಅಂದ್ರೆ ರೊಟ್ಟಿಲ್ಲ, 1% ಖರ್ಚು ಮಾಡ್ತೀವಿ. ಮತ್ತು ನಮ್ಮ ಸಂಶೋಧಕರು ಬರ್ರಿ, ಜ್ಞಾನ ಬರ್ರಿ ಅಂದ್ರೆ ಹೆಂಗೆ ಬರ್ತಾರೆ? ಅವ್ರಿಗೆ ನಾವು ಫ್ರೀ ಎಜುಕೇಷನ್ ಮಾಡಬೇಕಾಗಿದೆ. ಯಾಕಲ್ಲ, ನಮ್ಮ ದೇಶ ಕಟ್ಟೋ ಸಲುವಾಗಿ. ಈ ದೇಶ ಕಟ್ಟಬೇಕು. ಸಂಪತ್ತು ಸಾಕಷ್ಟು ಅದ ನಮ್ಮ ದೇಶದಲ್ಲಿ. ಅದು ಈ ದಕ್ಷಿಣ ಏಷ್ಯಾದ ಎಲ್ಲ ದೇಶಗಳಲ್ಲಿ ಅದು ಸಂಪತ್ತು ಸಾಕಷ್ಟು ಅದ, ನೈಸರ್ಗಿಕ ಸಂಪತ್ತು ಸಾಕಷ್ಟು ಅದು. ಅದನ್ನು ಉಪಯೋಗ ಮಾಡ್ಕೊಳ್ಳೋಂಥ ಬುದ್ಧಿವಂತಿಕೆ ನಮ್ಮಲ್ಲಿ ಬೆಳೆಸ್ತಾ ಇಲ್ಲ. ಶಿಕ್ಷಣ ನಮಗೆ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ನಾವು 3rd ವರ್ಲ್ಡ್ ಅಂತ ಕರಿತೀವಲ್ಲ, 3ನೇ ಜಗತ್ತು, ಅತ್ಯಂತ ಬಡ ದೇಶಗಳು, ಇನ್ನೂ ಬಡವಾಗ್ತಾನೆ ಹೊರಟಿದ್ದೀವಿ ನಾವು. ಅದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ. ಈ ಒಂದು ಚಿತ್ವ ಅಂತ ಏನು ಬಂತಲ್ಲ, ದಾಳಿ, ಬಿರುಗಾಳಿ, ಚಂಡಮಾರುತ, ನಮ್ಮನ್ನೆಲ್ಲ ಎಚ್ಚರಗೊಳಿಸ್ಬೇಕಿದು. ಒಂದೊಂದು ಬಿರುಗಾಳಿ, ಒಂದು ಚಂಡಮಾರುತ ಬಂದಾಗ ನಾವು ಎಚ್ಚರ ಆಗ್ಬೇಕು, ಅದಕ್ಕೆ ಏನಾದರೂ ಮಾಡಬೇಕು ಅನ್ನೋಂಥದ್ದು. ಅಷ್ಟು ಬಂದಾಗ ಅದು ಮಾತಾಡ್ತೀವಿ ಹುಯಿ ಅಂತೇಳಿ, ಮತ್ತೊಂದು ತಿಂಗಳದೊಳಗೆ ಮತ್ತೆ ಆಯ್ತು ಸರ್ಕಾರ ಹಂಗೆ ನಾವು ಹಂಗೆ. ಈ ಚಿತ್ವ ಅಂತ ಮತ್ತೆ ಬರೋ ನಮ್ಮ ಹೊಡೆಯೋ ಹೋಗು ಪರಿಹಾರ ಏನು? ಅದ್ರ ಪ್ರವಾಹದಿಂದ ನಿಮ್ಗೆ ಗೊತ್ತದ ಉತ್ತರ ಭಾರತದಾಗ. ಅದ್ರಾಗ ಮುಖ್ಯವಾಗಿ ಗಂಗಾ ನದಿ, ಉಪನದಿಗಳು, ಗಂಗಾ ನದಿ ಮತ್ತೆ ಅಲ್ಲಿ ಬಂದು ಏನು ದಾಳಿ ಮಾಡ್ತಾವ್ರೆ ಅವು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ ಲೆಕ್ಕಿಲ್ಲ. ಎಷ್ಟೋ ಊರು ದ್ವೀಪಗಳಾಗಿಬಿಡ್ತಾವೆ ಆ ಸಂದರ್ಭದಲ್ಲಿ. ಅದು ಪರಿಹಾರ ಇಲ್ಲ. 75-80 ವರ್ಷ ಆಯ್ತು BJP ಅವ್ರು ಬಂದರು, ಅದನ್ನ ಮಾಡಿದರು, ಕಾಂಗ್ರೆಸ್ ಅವರು ಅದನ್ನ ಮಾಡಿದರು. ಒಂದು ದೊಡ್ಡ ಪ್ಲ್ಯಾನ್ ಇತ್ತು, ಇಡೀ ದೇಶ ತುಂಬ ಎಲ್ಲ ಹೊಳೆಗಳನ್ನು ಕೂಡಿಸುವಂಥ, ನದಿಗಳನ್ನು ಕೂಡಿಸುವಂಥ. ಅದು ಇವತ್ತು ಇಲ್ಲ. ನೈಸರ್ಗಿಕವಾಗಿ ಬರೋಬ್ಬರಿ ಆಗೋದಿಲ್ಲ, ಯಾರೊಬ್ಬರು ಹೇಳಿದ್ರು ಬಿಟ್ಟುಬಿಟ್ರೆ. ಇದರ ಅರ್ಥ ಇಷ್ಟ, ನಾವು ಹೋರಾಟ ಮಾಡಲು ನಮ್ಮನ್ನು ಉಳಿಸ್ಕೋ ಸಾಧ್ಯಲ್ಲ. ಈ ದಿಶೆಯಲ್ಲಿ ನಮ್ಮ ನಾಯಕರು ಚಿಂತನೆ ಮಾಡಬೇಕಾಗಿದೆ. ಏನಾದರೂ ಜಿತ್ವ ಮತ್ತೊಂದು ಏನೋ ನೀರ ಸೀರ ಏನು ಹೇಳ್ತಾರಲ್ಲ, ಬರ್ತಾವೆ, ಚಂಡಮಾರುತ ಹೊಡಿತಾವೆ ಹೋಗ್ತಾವೆ. ಆ ಸಂದರ್ಭದಲ್ಲಿ ಎಲ್ಲರೂ ದುಃಖಿಸ್ತರಾಗ್ತೀವಿ, ಕಣ್ಣೀರು ಹರಿಸ್ತೀವಿ. ಮತ್ತು ಮುಗಿದ ನಾವ್ಯಾರು, ನೀವ್ಯಾರು, ಸರ್ಕಾರ ಯಾರೋ, ಜನ ಯಾರೋ. ಮತ್ತು ವೋಟಿಂಗ್ ಬಂದಾಗ ಆಶ್ವಾಸನೆ ಕೊಟ್ಟೆ ಕೊಡು. ಅದರಲ್ಲೂ ಮುಖ್ಯವಾಗಿ ನಮ್ಮ ಎಲ್ಲ ಸರ್ಕಾರಗಳು ಪ್ಯಾಕೇಜ್, ದೊಡ್ಡದು ಇದು ಹೆಸರು ಪ್ಯಾಕೇಜ್, 15,000 ಕೋಟಿ, 20,000 ಕೋಟಿ, 30,000 ಕೋಟಿ
ಆರ್ ಬಿ ಐ ಪೇಂಟ್ ಹಾಕೋದು ಕೊಡೋದು, ಆರ್ ಬಿ ಐ ಪೇಂಟ್ ಹಾಕೋದು ಕೊಡೋದು. ಏನಾಯ್ತಪ್ಪ ಇದು ಪರಿಸ್ಥಿತಿ? ಇದನ್ನೆಲ್ಲ ಚಿಂತನೆ ಮಾಡಬೇಕಾಗಿ ಜನಸಾಮಾನ್ಯರು ವಿಚಾರ ಮಾಡಬೇಕು ಈ ದಿವಸ ಎಲ್ಲ ಅಂತ ಹೇಳ್ತಾ ಇಷ್ಟೆಲ್ಲ ವಿಷಯ ಮುಂದೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ದೇಶಿ ಸತ್ಯದ ಕೈಗಳಲ್ಲಿ ವಂದನೆಗಳು.